ನೆಗೆಟಿವ್ ಎನರ್ಜಿ ಬಗ್ಗೆ ಹೇಳಿ ಮೇಡಮ್ ಅಂತಿದ್ರು. ಸೊ ಯಾವ ಥರ ನೆಗೆಟಿವ್ ಅಂತಂದರೆ ಕೆಲವ್ರಿಗೇನೋ ಒಂಥರ ಭಯ ಅನಿಸುತ್ತೆ. ಸೊ ಯಾರೋ ನಮ್ಮ ಜೊತೆಗಿದ್ದಾರೆ ಅನಿಸುತ್ತೆ, ನಡೆದಂಗೆ ಅನಿಸುತ್ತೆ, ಎಬ್ಬಿಸ್ದಂಗೆ ಅನಿಸುತ್ತೆ. ಈ ಥರದಲ್ಲಿ ಕೆಲವೊಂದು ಫೀಲಿಂಗ್ಸ್ ಆಗ್ತವೆ. ಆಗಲ್ಲ ಅಂತ ನಾವೇನು ಹೇಳಲ್ಲ. ಯಾಕಂದರೆ ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್ ಕೂಡ ಇರಲೇಬೇಕು. ಸೊ ಹಾಗಾಗಿ ನೀವು ರಾತ್ರಿ ಮಲ್ಕೊಳ್ಳುವಾಗ ಏನು ಮಾಡಬೇಕಂದ್ರೆ, ಸೊ ಕೆಲವ್ರಿಗೆ ಏನಾಗುತ್ತೆ, ಸಡನ್ನಾಗಿ 12ರಿಂದ 3 ಗಂಟೆ ಒಳಗಡೆ ಎಚ್ಚರ ಆಗಿಬಿಡುತ್ತೆ. ಯಾರೋ ಒಬ್ಬ ತಟ್ಟಿ ಎಬ್ಬಿಸ್ದಂಗೆ. ಆ ಥರ ಎಚ್ಚರ ಆಗುತ್ತೆ ನಿಮಗೆ ಅಂತಂದರೆ ತಕ್ಷಣ ಕಣ್ಣು ಬಿಡಬೇಡಿ. ಸೊ ಸಾಧ್ಯವಾದಷ್ಟು ಕಣ್ಣು ಬಿಗಿಯಾಗಿ ಮುಚ್ಕೊಂಡು ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅತಿ ಮೀರಿ ನೀವು ಮೊಬೈಲ್ ನೋಡೋದು, ನಿಮ್ಮ ಮುಖನೇ ನೀವು ನೋಡ್ಕೊಳ್ಳೋದು ಅಥವಾ ಎದ್ಬಿಟ್ಟು ಕನ್ನಡಿ ನೋಡ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬೇಡಿ. ಒಂದು 3 ಗಂಟೆವರೆಗೂ ಎದ್ದೇಳೋದನ್ನ ಅವಾಯ್ಡ್ ಮಾಡಿ. ಸೊ ಹಾಗೆಯೇ ಹಾಸಿಗೆ ಕೆಳಗೆ ಕೆಲವ್ರು ಕೈ ಇಟ್ಕೊಂಡು ಮಲ್ಕೊಳ್ತಾರೆ. ಆ ಥರ ಕೂಡ ಮಲ್ಕೋಬಾರ್ದು ಅಂತ ಹೇಳ್ತೀವಿ. ಆಮೇಲೆ ರಾತ್ರಿ ಹೊರಗಡೆ ಹೋಗುವಾಗ ಪರ್ಫ್ಯೂಮ್ ಹಾಕ್ಕೊಳ್ಳೋದು, ಡಿಯೋಡ್ರೆಂಟ್ ಹಾಕ್ಕೊಳ್ಳೋದು ಅದನ್ನೆಲ್ಲ ಮಾಡಬೇಡಿ. ರಾತ್ರಿ ಹೊತ್ತು ಯಾವತ್ತು 9 ಗಂಟೆ ಮೇಲೆ ಹೊರಗಡೆ ಹೋಗ್ತಿದ್ದೀರಿ ಅಂದಾಗ ಡಿಯೋಡ್ರೆಂಟು, ಸೆಂಟು ಇವನ್ನೆಲ್ಲ ಅವಾಯ್ಡ್ ಮಾಡಿ. ಹಾಗೆಯೇ ಹೆಂಗಸರು ಕೂದಲುಗಳನ್ನ ಬಿಟ್ಕೊಂಡು ಹೊರಗಡೆ ಹೋಗೋದು, ಪಾರ್ಟಿಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದೆಲ್ಲ ಮಾಡೋದನ್ನು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಹಾಗೆಯೇ ನೀವು ಮಲ್ಕೊಳ್ಳುವಾಗಲೂ ಅಷ್ಟೇ ಯಾವುದೇ ರೀತಿಯ ಬಟ್ಟೆಗಳನ್ನು ಸಂಪೂರ್ಣವಾಗಿ ಬಟ್ಟೆ ಹಾಕ್ಕೊಂಡೇ ನೀವು ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆಯೇ ರೂಮ್ ಇದೆ, ನಿಮಗೆ ಸಪ್ರೇಟ್ ರೂಮ್ ಇದೆ ಅಂತಂದರೆ ಅದರ ಬೋಲ್ಟ್ ಹಾಕ್ಕೊಂಡೇ ಮಲ್ಕೊಳ್ಳಿ. ದೊಡ್ಡದಾಗಿರ್ತಕ್ಕಂಥ ಹಾಸಿಗೆನ ಅವಾಯ್ಡ್ ಮಾಡಿ. ಸ್ವಲ್ಪ ಚಿಕ್ಕ ಹಾಸಿಗೆಲ್ಲ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಯಾವಾಗಲೂ ಪಕ್ಕದಲ್ಲಿ ಖಾಲಿ ಇದೆ, ನಿಮಗೆ ಬೆಡ್ ಖಾಲಿ ಇದೆ ಅಂತಂದರೆ ಆ ಥರ ಬೆಡ್ ಖಾಲಿ ಇಟ್ಕೋಬೇಡಿ. ಪಕ್ಕದಲ್ಲೇ ಏನಾದರೂ ಒಂದು ಗಂಟಾದರೂ ಸರಿ, ಬಟ್ಟೆ ಗಂಟಾದರೂ ಸರಿ, ಅದನ್ನು ಆ ಥರದ್ದು ಇಟ್ಕೊಂಡು ನೀವು ಮನೆಯವ್ರದ್ದೇ ಬಟ್ಟೆಗಳನ್ನ ಗಂಟು ಕಟ್ಕೊಂಡು ಇಟ್ಕೊಂಡು ಕೂಡ ಮಲಗೋದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಈ ಥರ ಮಾಡ್ತಾ ಬನ್ನಿ, ನೆಗೆಟಿವ್ ಎನರ್ಜಿಗಳು ಕಡಿಮೆ ಆಗ್ತವೆ. ಸೊ ಹೊರಗಡೆ ಹೋದಾಗಲೂ ಅಷ್ಟೇ, ಸಾಯಂಕಾಲದ ಹೊತ್ತು ಎಲ್ಲಾದರೂ ಹೊರಗಡೆ ಹೋಗ್ತಿದ್ದೀನಿ ಅಂತ ಅಂದಾಗ ಸ್ವಲ್ಪ ಹುಷಾರಾಗಿ ಹೋಗಿ, ಎಲ್ಲೂ ನಿಲ್ಲದೇನೆ, ಎಲ್ಲೂ ಮಾತಾಡ್ದೇ ಸೀದಾ ಹೋಗಿ ಸೀದಾ ಬಂದರೆ ತುಂಬ ಒಳ್ಳೆಯದು. ಏನೋ ಆ ಥರ ಕೆಟ್ಟದಾಗಿ ಅನ್ನಿಸ್ತಾ ಇದೆ ನಮಗೆ, ಏನೋ ಒಂದು ತುಳಿದೆ ಅಂತನೋ ಅಥವಾ ಏನೋ ದಾಟಿದೆ ಅಂತನೋ ಅಂತ ಅನಿಸ್ತಿದೆ ಅಂದರೆ, ಸೊ ಮನೆಗೆ ಬಂದು ದೃಷ್ಟಿ ತೆಗೆಸ್ಕೊಂಡು ಮಲ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮಾಡಿ ನೋಡಿ.